ಹಲೋ ಫ್ರೆಂಡ್ಸ್, ವಿಭಾಸ್ ಹಾಬಿ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ತುಂಬಾ ಸುಲಭವಾದ ಗರಿಗರಿ ಮತ್ತು ರುಚಿಕರವಾದ ಕಡಲೆಪುರಿ ಅಥವಾ ಚುರುಮುರಿ ಉಂಡೆ ಮಾಡುತ್ತಿದ್ದೇವೆ. ಈ ಉಂಡೆಗಳು ಅದೆಷ್ಟು ಗರಿಗರಿ ಮತ್ತು ರುಚಿಕರವಾಗಿರುತ್ತವೆ ಎಂದರೆ ನೀವು ಒಂದನ್ನು ತಿಂದ ನಂತರ ಮತ್ತೆ ಮತ್ತೆ ಬೇಕೆನಿಸುತ್ತದೆ. ಹಾಗಾದರೆ ಬನ್ನಿ ಪ್ರಾರಂಭಿಸೋಣ. ಸುಮಾರು 4 ಕಪ್ ಚುರುಮುರಿ ತೆಗೆದುಕೊಂಡು ಒಂದು ದಪ್ಪತಳದ ಬಾಣಲೆಗೆ ಹಾಕಿ ಸಣ್ಣ ಉರಿಯಲ್ಲಿ 2 ನಿಮಿಷ ಲಘುವಾಗಿ ಹುರಿಯಿರಿ. ಚುರುಮುರಿ ಈಗಾಗಲೇ ತಾಜಾ ಮತ್ತು ಗರಿಗರಿಯಾಗಿದ್ದರೆ ಅದನ್ನು ಹುರಿಯುವ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಈಗ ಚುರುಮುರಿ ಎಷ್ಟು ಗರಿಗರಿಯಾಗಿದೆ. ಈಗ ಇದನ್ನು ಪಕ್ಕಕ್ಕೆ ಇರಿಸೋಣ. ಒಂದು ದಪ್ಪತಳವಿರುವ ಬಾಣಲೆಗೆ 1 ಟೀ ಸ್ಪೂನ್ ತುಪ್ಪ ಹಾಕಿ ಉರಿಯನ್ನು ಕಡಿಮೆ ಮಾಡಿ ಕರಗಿಸಿಕೊಳ್ಳಿ. ಅದರಲ್ಲಿ 1 ಕಪ್ ತುರಿದ ಬೆಲ್ಲವನ್ನು ಸೇರಿಸಿ. ನಾನು ಇಲ್ಲಿ ಮೃದುವಾದ ಬೆಲ್ಲವನ್ನೇ ಬಳಸುತ್ತಿದ್ದೇನೆ. ಬೆಲ್ಲವನ್ನು ಚೆನ್ನಾಗಿ ಕರಗಿಸಿ. ಅದು ಸುಡದಂತೆ ಮತ್ತು ಅದರಲ್ಲಿ ಯಾವುದೇ ಗಂಟುಗಳು ಉಳಿಯದಂತೆ ನಿರಂತರವಾಗಿ ಬೆರೆಸುತ್ತಿರಬೇಕು. ಬೆಲ್ಲವನ್ನು ಕುದಿಸಬೇಕಾಗಿಲ್ಲ ಅಥವಾ ಪಾಕ ಮಾಡುವ ಅವಶ್ಯಕತೆ ಇಲ್ಲ. ಅದನ್ನು ಸಂಪೂರ್ಣವಾಗಿ ಕರಗಲು ಬಿಡಿ, ಅಷ್ಟೇ ಸಾಕು. ನೋಡಿ, ಬೆಲ್ಲ ಈಗ ಸಂಪೂರ್ಣವಾಗಿ ಕರಗಿದೆ. ಈಗ 1 ಹಿಡಿ ಪುಟಾಣಿ ಮತ್ತು 1 ಹಿಡಿ ಹುರಿದ ಕಡಲೆಕಾಯಿ ಸೇರಿಸಿ. ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ ಹುರಿದ ಚುರುಮುರಿ ಸೇರಿಸಿ ಗ್ಯಾಸ್ ಆಫ್ ಮಾಡಿ ಮತ್ತು ಬೇಗನೆ ಮಿಕ್ಸ್ ಮಾಡಿ. ಪ್ರತಿಯೊಂದು ಚುರುಮುರಿಯ ಕಾಳು ಬೆಲ್ಲದಿಂದ ಚೆನ್ನಾಗಿ ಲೇಪಿತವಾಗುವಂತೆ ಮಿಕ್ಸ್ ಮಾಡಿ. ಈ ಮಿಶ್ರಣವು ಇನ್ನೂ ಬಿಸಿಯಾಗಿರುವಾಗಲೇ ಉಂಡೆಗಳನ್ನು ಕಟ್ಟಲು ಪ್ರಾರಂಭಿಸಿ. ನಿಮ್ಮ ಕೈಗಳು ಸುಡದಂತೆ ಮತ್ತು ಮಿಶ್ರಣವು ಕೈಗಳಿಗೆ ಅಂಟಿಕೊಳ್ಳದಂತೆ ಸ್ವಲ್ಪ ನೀರನ್ನು ಹಚ್ಚಿಕೊಂಡು ಬಿಸಿ ಮಿಶ್ರಣವನ್ನು ಸ್ವಲ್ಪ ತೆಗೆದುಕೊಂಡು ದುಂಡಗಿನ ಉಂಡೆಗಳನ್ನು ಕಟ್ಟಿ. ಉಳಿದ ಉಂಡೆಗಳನ್ನು ಅದೇ ರೀತಿಯಲ್ಲಿ ಮಾಡಿ. ಈಗ ನಿಮ್ಮ ಗರಿಗರಿಯಾದ ಸಿಹಿಯಾದ ಚುರುಮುರಿ ಉಂಡೆಗಳು ಸಿದ್ಧವಾಗಿವೆ. ತಣ್ಣಗಾದ ನಂತರ ಅವುಗಳನ್ನು ಗಾಳಿಯಾಡದ ಡಬ್ಬದಲ್ಲಿ ಸಂಗ್ರಹಿಸಿ ಇಟ್ಟುಕೊಳ್ಳಿ. ಈ ಉಂಡೆಗಳು 1 ವಾರದವರೆಗೆ ತಾಜಾವಾಗಿರುತ್ತವೆ. ನಿಮಗೆ ಈ ರೆಸಿಪಿ ಇಷ್ಟವಾಯಿತು ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್, ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.